ಮುಳಬಾಗಿಲು ತಾಲೂಕಿನ ಹಿರಿಯ ದಲಿತ ಹೋರಾಟಗಾರ ಖ್ಯಾತ ವಕೀಲ ಎಲ್.ಎಲ್.ಬಿ. ಸೀನಣ್ಣನವರ ಹುಟ್ಟುಹಬ್ಬವನ್ನ ಬಹುಜನ ಕನ್ನಡ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಸೀನಣ್ಣನವರಿಗೆ ಸನ್ಮಾನಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಬಹುಜನ ಕನ್ನಡ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಪದಾಧಿಕಾರಿಗಳು, ಮುಖಂಡರುಗಳು ಎಲ್.ಎಲ್.ಬಿ. ಸೀನಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಎಲ್.ಎಲ್.ಬಿ. ಸೀನಣ್ಣವರ ಬರ್ಡೇಗೆ ಚಿಕ್ಕದಾಗಿ ಆದ್ರೂ ಚಕ್ಕವಾಗಿ ಯಾರು ನಾವು ಅಂದ್ಕೊಂಡಿರಲಿಲ್ಲ. ಹಠಾತ್ತಾಗಿ ನಾವು ಒಂದು ನಮ್ಮ ಸೀನನ್ಗೆ ಒಂದು ಬರ್ಡೇ ಮಾಡಬೇಕು ಅಂತ ನಮ್ಮ ಬಹುಜನ ಸಂಘಟನೆ ಕಡೆಯಿಂದ ಎಲ್ಲರೂ ಸೇರಿ ನಮ್ಮ ಸೀನಣ್ಣವ್ರಿಗೆ ಎಲ್.ಎಲ್.ಬಿ. ಸೀನಣ್ಣವ್ರಿಗೆ ನಮ್ಮ ತುಂಬ ಆಗಿರೋರು, ನಮಗೆ ಒಂದು ಎಲ್ಲ ಪ್ರತಿಯೊಂದು ಇದರಲ್ಲೂ ನಮ್ಗೆ ಹೇಳ್ಕೊಡೋರು, ಇಂಥದ್ದೇ ಮಾಡಬೇಕು, ಇದೇ ಮಾಡಬೇಕು, ಹಿಂಗೆ ಇರಬೇಕು ಅಂತ. ಮುಳಬಾಗಿಲು ತಾಲೂಕಿನ ಹಿರಿಯ ದಲಿತ ಹೋರಾಟಗಾರರ ಸಾಲಿನಲ್ಲಿ ಅವರು ಕೂಡ ಒಬ್ಬ ಹಿರಿಯ ದಲಿತ ಹೋರಾಟಗಾರರು ನಮ್ಮ ಎಲ್.ಎಲ್.ಬಿ. ಸೀನಣ್ಣವರು. ಎಲ್ಲ ನಮ್ಮ ತಂಡದ ವತಿಯಿಂದ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಗುರುಗಳಂತ ನಮ್ಮ ಎಲ್.ಎಲ್.ಬಿ. ಸೀನಣ್ಣವರು ಹುಟ್ಟುಹಬ್ಬ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ನಮ್ಮ ಎಲ್.ಎಲ್.ಬಿ. ಸೀನನ್ಗೆ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ. ಮೊದಲಿಗೆ ಮುಳಬಾಗಿಲು ತಾಲೂಕಿನ ಎಲ್ಲ ತಾಯಂದ್ರ ವಿಶ್ವ ತಾಯಂದ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ಹಾಗೆಯೇ ಇವತ್ತು ವಿಶೇಷ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಹೆಸರಾಂತ ಎಲ್.ಎಲ್.ಬಿ. ಸೀನಣ್ಣವರ 66ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ನಮ್ಮ ಜೊತೆ ಇದೇ ರೀತಿ 100 ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಒಂದು ಎಲ್.ಎಲ್.ಬಿ. ಓದಿರ್ತಕ್ಕಂಥ ಪ್ರಥಮರು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಎಲ್.ಎಲ್.ಬಿ. ಶ್ರೀನಿವಾಸ್ ಅಂತೇಳಿ ಬರಲಿಕ್ಕೆ ಕಾರಣ, ಆ ಎಲ್.ಎಲ್.ಬಿಯನ್ನು ಪ್ರಥಮ ಬಾರಿಗೆ ಮುಳಬಾಗಿಲಿನಲ್ಲಿ ಓದಿದಂಥ ಕಾರಣಕ್ಕೆ ಅವರಿಗೆ ಎಲ್.ಎಲ್.ಬಿ. ಶ್ರೀನಿವಾಸ್ ಅಂತೇಳಿ ಒಂದು ಹೆಸರನ್ನು ಪಡೆದು, ನಂತರ ಆ ಕಾಲ ಘಟ್ಟದಲ್ಲಿ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನು ನಿಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಹೋರಾಟದಲ್ಲಿ ಅವರು ಒಬ್ಬರು ಆ ಒಂದು ಪುತ್ಥಳಿ ನಿಲ್ಲಿಸುವ ಒಂದು ಹಾದಿಯಲ್ಲಿ ಹೋರಾಟಗಾರರು. ಅದೇ ರೀತಿ ನಾನಾ ರೀತಿಯಲ್ಲಿ ಅವರ ಹೆಸರನ್ನು ಬಳಸ್ಕೊಂಡು ಬೆಳೆದಿರ್ತಕ್ಕಂಥವರು ಸುಮಾರು ಜನ ಇದ್ದಾರೆ. ನಾವು ಕಂಡಂಗೆ ಅವರ ಹೆಸರನ್ನು ಬಳಸ್ಕೊಂಡೇ ಬೆಳೆದಿರ್ತಕ್ಕಂಥವರು ಸುಮಾರು ಮಂದಿ ಇದ್ದಾರೆ. ಅಂಥ ಒಂದು ದಿಕ್ಕಿನಲ್ಲಿ ಇವತ್ತು ನಾ ಕಂಡಂಗೆ ನಾ ಬಂದು 30 ವರ್ಷಗಳ ಕಾಲ ಈ ಒಂದು ಹೋರಾಟಕ್ಕೆ ಹೆಜ್ಜೆ ಹಾಕಿ ಈ ತಾಲೂಕು ಕಚೇರಿ ಕಡೆಗೆ ಓಡಾಡ್ತಕ್ಕಂಥ ಒಂದು ದಿನ ಬೆಳಗಾದರೆ ಅವರನ್ನು ಕಾಣ್ತಕ್ಕಂಥ ಒಂದು ದಿನಗಳು, ಅವರ ನಡೆ ನುಡಿ, ಅವರು ಯಾವ ರೀತಿ ಅನ್ನೋದನ್ನು ಬಹಳಷ್ಟು ಗಮನಿಸಿರ್ತಕ್ಕಂಥವ್ರು ನಾವು. ಹಾಗಾಗಿ ಅವರು ನಮ್ಮ ಜೊತೆ ಒಂದು ಅಷ್ಟು ಜೀವನವನ್ನು ಇಲ್ಲಿ ಕಳೀತಾ ಇದ್ದಾರೆ ಅಂತಂದರೆ ನಮಗೆಲ್ಲ ಒಂದು ಹಿರಿಯರ ಹಾದಿಯಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು ಅಂತೇಳಿ ನಾನು ಭಾವಿಸಲಿಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ನಾವು ಎಷ್ಟೋ ಜನ ಹುಟ್ತೀವಿ, ಎಷ್ಟೋ ಜನ ಸತ್ತೋಗ್ತೀವಿ. ನಾವು ಏನಾದರೂ ಮಾಡಿದರೆ ಒಂದು ಹೆಸರು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮ ಬಹುಜನ ಸಂಘಟನೆಯ ಒಕ್ಕೂಟದ ಎಲ್ಲ ಮುಖಂಡರಿಗೂ ನಾನು ತಿಳಿಸ್ಕೊಡುವಂಥದ್ದು. ಆ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ.